ಶಿಕ್ಷಣ ಇಲಾಖೆ ಮಕ್ಕಳ ಹಿತದೃಷ್ಟಿಯಿಂದ ಹಲವು ಕ್ರಮವನ್ನು ತೆಗೆದುಕೊಳ್ಳುತ್ತಲೇ ಇದೆ. ಇದೀಗ ರಾಜ್ಯದಲ್ಲಿ ದ್ವಿಭಾಷಾ ಸೂತ್ರವನ್ನು ತರಲು ಶಿಕ್ಷಣ ಇಲಾಖೆ ಮುಂದಾಗ್ತಾ ಇದ್ದು, ಸರ್ಕಾರದ ಸಮ್ಮತಿಗಾಗಿ ಶಿಕ್ಷಣ ಇಲಾಖೆ ಕಾಯ್ತಾ ಇದೆ. ಹೌದು, ಸದ್ಯ ರಾಜ್ಯದ ಪಠ್ಯಕ್ರಮದಲ್ಲಿ ತ್ರಿಭಾಷಾ ಸೂತ್ರ ಜಾರಿಯಲ್ಲಿದೆ. ಕನ್ನಡ, ಇಂಗ್ಲಿಷ್ ಜೊತೆ ಹಿಂದಿಯನ್ನ ಕೂಡ ಕಲಿತಾ ಇದ್ದಾರೆ. ಈ ತ್ರಿಭಾಷಾ ಸೂತ್ರ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಹೊರೆಯಾಗ್ತಿದೆ. ಮಕ್ಕಳಿಗೆ ಓದಲು ಕೂಡ ಸಮಯ ಸಿಗದೆ ಪರೀಕ್ಷೆಯಲ್ಲೂ ಕೂಡ ಕಡಿಮೆ ಅಂಕ ಬರ್ತಾ ಇದೆ. ಸದ್ಯ ತಮಿಳುನಾಡು ಹಾಗೂ ಉತ್ತರ ಭಾರತದ ರಾಜ್ಯಗಳಲ್ಲಿ ಕೇವಲ 2 ಭಾಷಾ ಪಠ್ಯಕ್ರಮ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ 2 ಭಾಷೆಯ ಜೊತೆಗೆ 3 ಕೋರ್ ಸಬ್ಜೆಕ್ಟ್ ಅನ್ನ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಆದರೆ ರಾಜ್ಯದಲ್ಲಿ 3 ಭಾಷೆಯ ಕಲಿಕೆಯಿಂದ ಹೆಚ್ಚಿನ ಹೊರೆಯಾಗ್ತಿದೆ ಅಂತ ಹೇಳಿ ಮಕ್ಕಳ ತಜ್ಞರು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ರು. ಅದರಂತೆ ಮಕ್ಕಳ ಕಲಿಕಾ ಬಲವರ್ಧನೆಗೆ ಉತ್ತಮ ಅಂಕಕ್ಕೆ ದ್ವಿಭಾಷಾ ಸೂತ್ರವನ್ನ ಜಾರಿಗೆ ಈಗಾಗಲೇ ಪಟ್ಟನೆ ಹಿಡಲಾಗಿತ್ತು. ಹೀಗಾಗಿ ಈ ಕುರಿತಾಗಿ ಸರ್ಕಾರವು ಕೂಡ ಚಿಂತನೆ ನಡೆಸಿದ್ದು, ರಾಜ್ಯದ ಶೈಕ್ಷಣಿಕ ನೀತಿಯಲ್ಲಿ ಬದಲಾವಣೆ ತರಲು ಮುಂದಾಗ್ತಾ ಇದ್ದು, ತ್ರಿಭಾಷಾ ಸೂತ್ರಕ್ಕೆ ತಿಲಾಂಜಲಿ ಇಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಹೌದು, ಸ್ಟೇಟ್ ಎಜುಕೇಷನ್ ಪಾಲಿಸಿ ಕಮಿಟಿ ಕೂಡ ಈ ವಿಚಾರದಲ್ಲಿ ಪಾಸಿಟಿವ್ ಆಗಿ ಉತ್ತರಿಸಿದ್ದು, ಸದ್ಯ ಸಿಎಂ ಅಂಗಳದಲ್ಲಿ ದ್ವಿಭಾಷಾ ಸೂತ್ರ ಜಾರಿಗೆ ವಿಚಾರದ ಚರ್ಚೆ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಸರ್ಕಾರದ ಮಟ್ಟದಲ್ಲಿ ಸಭೆ ನಡೆಸಿ ಸಿಎಂ ಸೂಚನೆ ಕೊಟ್ಟರೆ ರಾಜ್ಯದಲ್ಲಿ ಮುಂದಿನ ವರ್ಷದಿಂದ ದ್ವಿಭಾಷಾ ಸೂತ್ರ ಜಾರಿಗೆ ಬರಲಿದೆಯಂತೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಹಿಂದಿ ಹೇರಿಕೆ ಮಾಡದೆ ಮಕ್ಕಳ ವಾರ್ಷಿಕ ಫಲಿತಾಂಶವನ್ನ ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಮುಂದಿನ ಶೈಕ್ಷಣಿಕ ವರ್ಷದಿಂದಲೇ ದ್ವಿಭಾಷಾ ನೀತಿ ಜಾರಿಗೆ ತರಲು ಹೊರಟಿದ್ದು, ಸರ್ಕಾರದ ಮಟ್ಟದಲ್ಲಿ ಸಿಎಂ ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ.